ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಾನಿವತ್ತು ರಥಸಪ್ತಮಿ ವಿಶೇಷತೆ ಏನು, ರಥಸಪ್ತಮಿ ಯಾವಾಗ ಬರುತ್ತೆ ಎಂಬ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. 7 ಕುದುರೆಗಳ ರಥದಲ್ಲಿ ಬರುವ ಸೂರ್ಯ. ರಥಸಪ್ತಮಿಯ ಮಹತ್ವವೇನು? ಈ ದಿನ ಸೂರ್ಯದೇವನು 7 ಕುದುರೆಗಳ ರಥದಲ್ಲಿ ಕಾಣಿಸಿಕೊಂಡನು. ಆದ್ದರಿಂದ ಈ ದಿನವನ್ನು ರಥಸಪ್ತಮಿ ಎನ್ನುತ್ತೇವೆ. ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ ಸಪ್ತಮಿ ದಿನ ಈ ರಥಸಪ್ತಮಿ ಬರುತ್ತದೆ. ರಥಸಪ್ತಮಿ ಹಬ್ಬವನ್ನು ಸೂರ್ಯನ ಜನ್ಮದಿನವೆಂದು ನಾವೆಲ್ಲ ಆಚರಿಸಲಾಗುತ್ತದೆ. ಇದೇ ತಿಂಗಳು ಜನವರಿ 25ರಂದು ಬಂದಿದೆ. ಹಾಗೆ ಇದು ವಸಂತಕಾಲದ ಆರಂಭದಲ್ಲಿ ಮತ್ತು ಆರೋಗ್ಯ, ಸಂಪತ್ತು ಹಾಗೂ ಪಾಪ ನಿವಾರಣೆಯ ಮಹತ್ವವನ್ನು ಹೊಂದಿದೆ. ಈ ದಿನ ಸೂರ್ಯನಿಗೆ ಆರೋಗ್ಯ, ಸೂರ್ಯ ನಮಸ್ಕಾರ ಮತ್ತು ಎಕ್ಕದ ಎಲೆಗಳ ಸ್ನಾನ ಮಾಡುವುದರಿಂದ ವಿಶೇಷ ಫಲ ಕೂಡ ಸಿಗುತ್ತದೆ. ಸೂರ್ಯ 7 ಕುದುರೆಗಳಿರುವ ರಥದಲ್ಲಿ ಸಂಚಲಿಸುವ ದಿನವಾಗಿದ್ದು, ಇದು ವಾರದ 7 ದಿನಗಳ ಮತ್ತು ಮಳೆಬಿಲ್ಲಿನ 7 ಬಣ್ಣಗಳನ್ನು ಸೂಚಿಸುತ್ತದೆ. ಹಾಗಾದರೆ ರಥಸಪ್ತಮಿಯ ವಿಶೇಷತೆ ಏನು? ಸೂರ್ಯನ ಆರಾಧನೆ ಹೇಗೆ ಮಾಡಬೇಕು? ಸೂರ್ಯದೇವರಿಗೆ ವಿಶೇಷ ಪೂಜೆ ಸಲ್ಲಿಸಬೇಕು. ಆರೋಗ್ಯ, ಐಶ್ವರ್ಯ ಮತ್ತು ವೃತ್ತಿಯಲ್ಲಿ ಯಶಸ್ಸು ಸಿಗಬೇಕೆಂದರೆ ಸೂರ್ಯದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು ನೀವೆಲ್ಲರೂ. ಹಾಗೆ ನಮ್ಮ ಪಾಪ ನಿವಾರಣೆಗಾಗಿ ಸೂರ್ಯದೇವನಿಗೆ ವಿಶೇಷವಾಗಿ ಈ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ನೀವು ಸ್ನಾನ ಮಾಡಿದರೆ ನಿಮ್ಮ 7 ಜನ್ಮಗಳ ಪಾಪಗಳು ಕೂಡ ನಿವಾರಣೆಯಾಗುತ್ತದೆ. ಹಾಗೆ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗ ಚಳಿಗಾಲ ಅಂತೂ ಇದೆ, ನಮ್ಮೆಲ್ಲರಿಗೂ ಗೊತ್ತಲ್ವಾ? ಈಗ ಚಳಿಗಾಲ ಇದೆ. ಹಾಗೆ ಚಳಿಗಾಲದ ನಂತರ ದೇಹಕ್ಕೆ ನವಚೈತನ್ಯ ನೀಡುವ ಸೂರ್ಯನ ಬೆಳಕಿನ ಶಕ್ತಿಯನ್ನು ಪಡೆಯಲು ಈ ದಿನ ವಿಶೇಷ ಪೂಜೆ ಮಾಡಲಾಗುತ್ತದೆ. ಚರ್ಮದ ಸಮಸ್ಯೆ ಮತ್ತು ಕೀಲು ನೋವುಗಳ ನಿವಾರಣೆಗೆ ಎಕ್ಕದ ಎಲೆಗಳನ್ನು ಕಾಲು ಮೇಲೆ ಹಾಗೆ ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ನಿಮ್ಮ ನೋವಿಗೆ ಪರಿಹಾರ ಕೂಡ ಇದೆ. ಹಾಗೆ ಈ ದಿನ ಸೂರ್ಯನ ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸೂತ್ರ ಹೇಳಿದರೆ ನಿಮಗೆ ಶುಭ ಕೂಡ ತರುತ್ತದೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆಯ್ತಲ್ವಾ? ಸೂರ್ಯನಿಗೆ ಯಾವಾಗ ಪೂಜೆ ಮಾಡಬೇಕು, ಹಾಗೆ ಬೆಳಿಗ್ಗೆ ಬೇಗ ಸೂರ್ಯ ಉದಯಕ್ಕೆ ಮುನ್ನ ಎದ್ದು ಪೂಜೆ ಮಾಡಿದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಎಲ್ಲವೂ ನೆರವೇರುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.